ಪ್ರಚೋದಕಾರಿ ಬಹಳ ದೀರ್ಘವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದರು. ವಿಧಾನಸಭೆಯಲ್ಲಿ 39 ಜನ ಎಲ್ಲ ಪಾರ್ಟಿಯವರು ಭಾಗವಹಿಸಿದ್ರು. ಮತ್ತು ಇಲ್ಲಿ ಕೌನ್ಸಿಲ್ನಲ್ಲಿ ಸುಮಾರು 12 ಜನ ಭಾಗವಹಿಸಿದ್ರು. ಒಟ್ಟು 50 ಜನಕ್ಕಿಂತ ಜಾಸ್ತಿ ಭಾಗವಹಿಸಿದ್ರು. ಸರಿ, ಪ್ರಚೋದಕಾರಿ ಭಾಷಣವನ್ನು ತಡೆ ಮಾಡಬೇಕನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಆದರೆ ಬಿಜೆಪಿ ಹೇಳ್ತಾ ಇರೋದು ಇದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು. ಈಗ ಯಾರು ಪ್ರಚೋದಿತ ಭಾಷಣ ಮಾಡ್ತಾರೆ ಅವ್ರು ಮಾತ್ರ ವಿರೋಧ ಮಾಡೋದು. ಈಗ ನೀನು ಇದೆಯಾ ಅಂತ ಇದ್ದೀವಿ, ನೀ ಪ್ರಚೋದನೆ ಭಾಷಣ ಮಾಡದೆ ಹೋದರೆ ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಯಾರು ಪ್ರಚೋದನೆ ಕೂಡಿರ್ತಕ್ಕಂಥ ಭಾಷಣ ಮಾಡ್ತಾರೆ ಅವರು ವಿರೋಧ ಮಾಡ್ತಾರೆ. ಬಿಜೆಪಿಯವ್ರು ಯಾಕೆ ಕುಂಬಳಕಾಯಿನ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೋತೀರಿ? ನೀವು ಯಾಕ್ರಿ ಕುಂಬಳಕಾಯಿನ ಕಳ್ಳ ಅಂತಂದ್ರೆ ಬೆನ್ನು ಮುಟ್ಟುಗಳದು ಹೆಗಲು ಮುಟ್ಟುಗಳದು ಯಾಕೆ ಮಾಡ್ತಾ ಇದ್ದಾರೆ? ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ನಮ್ಮ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ, ಬಿಜೆಪಿಯವ್ರಿಗೂ ಅಪ್ಲೈ ಆಗುತ್ತೆ, JDSನವ್ರಿಗೂ ಅಪ್ಲೈ ಆಗುತ್ತೆ, ಬೇರೆ ಪಾರ್ಟಿಯವ್ರಿಗೂ, ಕಮ್ಯುನಿಸ್ಟ್ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ. ಸೊ ಅದರಿಂದ ನೀವು ಯಾಕೆ ಇದನ್ನು ವಿರೋಧ ಮಾಡ್ತೀರಿ? ಯಾಕಪ್ಪ ವಿರೋಧ ಮಾಡ್ತೀರಿ? ಏಟ್ ಸ್ಪೀಚ್ನಿಂದ ಶಾಂತಿ ನೆಲೆಸುತ್ತೆ ಸಮಾಜದಲ್ಲಿ? ಶಾಂತಿ ಕಾಪಾಡಲಿಕ್ಕೋಸ್ಕರವಾಗಿ, ಭ್ರಾತೃತ್ವ ಕಾಪಾಡಲಿಕ್ಕೋಸ್ಕರವಾಗಿ ಇಂಥ ಒಂದು ಮಸೂದೆಯನ್ನು ತರ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಏಟ್ ಸ್ಪೀಚ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಅದನ್ನು ನಿಷೇಧ ಮಾಡಲಿಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಅಂದರೆ ಬಿಜೆಪಿಯವರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ ಅಲ್ವಾ? ಈಗ ಗೃಹಲಕ್ಷ್ಮಿ ಹಣ ಸೆಟ್ಲ್ ಗೃಹಲಕ್ಷ್ಮಿ ಹಣ ಇಲ್ಲ, ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗಿಲ್ಲ. ಯಾವಾಗ ಬಿಡುಗಡೆ ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಯಾಕಂದ್ರೆ ಬಿಜೆಪಿ ಅದನ್ನ ಟಾರ್ಗೆಟ್ ಮಾಡ್ತಾ ಇದೆ. ಏನು ಬಿಜೆಪಿ ಟಾರ್ಗೆಟ್? ಅವ್ರೇನು ಅವ್ರು ಕೊಡ್ತಾ ಇದ್ದಾರಾ? ಕೊಟ್ಟಿಲ್ಲ. ಯಾರಪ್ಪ ಅವರು? ಯಾರೇ ಅವರು? ಮಲಿಯೂರು ಸೋಮಯ್ಯ. ನಾವು ದುಡ್ಡಿಲ್ಲದೇ ಈಗ ಇಲ್ಲಿವರೆಗೆ ಸುಮಾರು 23 ತಿಂಗಳು ಕೊಟ್ಟಿದ್ದೀವಿ. ದುಡ್ಡಿಲ್ಲೇ ಕೊಡೋಕ್ಕಾಗುತ್ತಾ? ಯಾರಪ್ಪ ಹೆಂಗ್ ಲಪ್ಟಾಯಿಸಕ್ಕಾಗುತ್ತೆ? ಅವ್ರ ಅಕೌಂಟ್ಗೆ ಹೋಗೋದು ಕಣೆ, ಲಪ್ಟಾಯಿಸೋ ಪ್ರಶ್ನೆನೇ ಇಲ್ಲ. ಕೇಳ್ರಿ, ಅವ್ರು ಹೇಳೋದು ನೀ ಕೇಳೋನು ಎಂತೇವನು? ಮತ್ತೆ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ಕೇಳಪ್ಪ, ಇಲ್ಲಿ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ಫೆಬ್ರವರಿ ಮಾರ್ಚ್ ಮಾತ್ರ ಕೊಟ್ಟಿಲ್ಲ, ಏಪ್ರಿಲ್ ಇಂದ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚ್ ಗ್ಯಾಪ್ ಇದೆ, ಅದನ್ನ ತಗೊಂಡಿದ್ದಾರೆ ಅನ್ನುವಂತ ಅರ್ಥ ಇಲ್ಲ. ಯಾರು ತಗೊಳಕ್ಕಾಗಲ್ಲ, ಬಿಡುಗಡೆನೆ ಮಾಡಿಲ್ಲ. ಯಾರು ಸಹ ಪಕ್ಷಕ್ಕಿಂತ ದೊಡ್ಡವರಲ್ಲ, ಒಬ್ಬರಿಂದ ಪಕ್ಷ. ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ, ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ನಮಗೆ. ಹೇಳ್ರಿ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ? ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದೇ ಸರ್ ಆಗ್ತಾ ಇರುವಂತದ್ದು. ಅದು ಯಾವಾಗ ಅನ್ನುವಂಥದ್ದು ನೀವು ಕಂಪ್ಲೀಟ್ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ನೀವು ಕಂಪ್ಲೀಟ್ ಸಿಎಂ ಸರ್, ನೀವು 5 ವರ್ಷ ಸಿಎಂ ಸರ್. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಹಂಗೆ. ನೀವು ಚರ್ಚೆ ಮಾಡಕ್ ಶುರು ಮಾಡಿದ್ದೀರಲ್ಲ ಮಾಧ್ಯಮದವರೇ. ಇಷ್ಟೊಂದು ಪ್ರಶ್ನೆ ಕೇಳಬೇಕಾದ ಅಗತ್ಯ ಏನಿದೆ? ಕೇಳಪ್ಪ, ಇಲ್ಲಿ ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡ್ತೀನಿ? ರಾಜಣ್ಣ ಅವರು ಮಾಡಲಿ.
What by that? He is a president of the party, D.K. Shivakumar. What is wrong in that? He is a president of the party. KPCC ಅಧ್ಯಕ್ಷರು ಯಾರು? ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡದೆ ಅಂತಾರೆ ಸರ್. ಯಾರು? ಡಿ.ಕೆ. ಶಿವಕುಮಾರ್ ಅವರು ರಾಜಣ್ಣ ಅವ್ರನ್ನ. ಅಧಿಕಾರದಲ್ಲಿದ್ದಾಗ ನಾನು ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು. ಅದರಿಂದ ಸರ್ಕಾರ ಮಾಡಿತ್ತು, ಅದ್ರ ಪ್ರಶ್ನೆ ಬರೋದೇ ಇಲ್ಲ. ಅವ್ರು ಮಾಡೋದೋ ಇವ್ರು ಮಾಡೋದೋ ಅನ್ನೋ ಪ್ರಶ್ನೆ ಬರೋದು. ಸರ್, ಈಗ ಕ್ರಾಂತಿ ಸರ್, ಸಂಕ್ರಾಂತಿ ಕ್ರಾಂತಿ ಅಂತವ್ರೆ ಸರ್ ಈಗ ಹೊಸದಾಗಿ ಎಲ್ಲ ಮುಗಿದೋಯ್ತಲ್ಲ ಬಿಡಿ. ಎಲ್ಲ ಮುಗಿದಿದೆ ಸರ್ ಬಜೆಟ್ ಒಳಗಡೆ ಗೊಂದಲ ಬಗ್ಗೆ ನೋಡಯ್ಯ. ಹೇಳಿ ಸರ್. ಒನ್ಸ್ ಫಾರ್ ಆಲ್ ಹೇಳ್ತೀನಿ ನಾನು. ಪ್ಲೀಸ್. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಡಿಸಿಷನ್ ತಗೋತದೆ ಅದಕ್ಕೆ ಎಲ್ಲರೂ ಬಜೆಟ್ ಮಾಡ್ತಿದ್ದೀರಾ ಸರ್? ಸರ್ ಬಜೆಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಬಜೆಟ್ ಪ್ರಿಪರೇಷನ್ ಸರ್. ಸರ್ ಬಜೆಟ್ ಪ್ರಿಪರೇಷನ್